ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಬಾಲಕ ಸಾತ್ವಿಕ್ನನ್ನ ಕಾರ್ಯಾಚರಣೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಮಗು ಬದುಕಿ ಬಂದಿದೆ. ಸಾವನ್ನ ಗೆದ್ದಿದ್ದಾನೆ ಸಾತ್ವಿಕ್. ಮಗುವನ್ನ ಹೊರತೆಗೆದ ಬಳಿಕ ಇಮ್ಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ನಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮಗುವಿಗೆ ದೊಡ್ಡ ಮಟ್ಟದ ಪೆಟ್ಟೇನು ಬಿದ್ದಿಲ್ಲ. ಬಹಳ ಸುರಕ್ಷಿತವಾಗಿ ಬಹಳ ಸೂಕ್ಷ್ಮವಾಗಿ ಈ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ NDRF ಮತ್ತು SDRFನ ತಂಡದವರು. ನಾನು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೆ, ಇದು ತುಂಬ ಸೂಕ್ಷ್ಮವಾದ ಕೆಲಸ, ನಮ್ಮ ಆತುರಕ್ಕೆ ಆಗುವಂತಹ ಕೆಲಸ ಅಲ್ಲ. ಒಂದು ಚೂರು ಹೆಚ್ಚು ಕಡಿಮೆ ಆಗದಿದ್ದಂಗೆ ಮಗುವನ್ನು ಹೊರಗಡೆಗೆ ತೆಗಿಬೇಕಾಗತ್ತೆ ಅಂತ ಅದೇ ರೀತಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ ನೋಡಿ. ಆ ಮಗುವನ್ನು ಹೊರಗಡೆ ತೆಗೆದು ಅದನ್ನು ಯಾವ ರೀತಿ ಎತ್ಕೊಂಡು ಬಂದಿದ್ದಾರೆ ಅಂತ. ಮಗು ಹೊರಗಡೆ ಬಂದ 5 ನಿಮಿಷಕ್ಕೆ, ತುಂಬ ಸಮಯವನ್ನು ವ್ಯರ್ಥ ಮಾಡಲೇ ಇಲ್ಲ, 5 ನಿಮಿಷಕ್ಕೆ ಆ್ಯಂಬುಲೆನ್ಸ್ನಲ್ಲಿ ಮಗುವನ್ನು ಶಿಫ್ಟ್ ಮಾಡಿದ್ದಾರೆ. ಒಳಗಡೆ ಈಗಾಗಲೇ ಡಾಕ್ಟರ್ಸ್ ಇರ್ತಾರೆ. ಆ್ಯಂಬುಲೆನ್ಸ್ನಲ್ಲಿ ಜರ್ನಿ ಮಾಡಬೇಕಾದ್ರೇ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾರೆ. ಇಲ್ಲೆಲ್ಲೋ ಕರ್ಕೊಂಡು ಹೋಗೋದು, ಮತ್ತೊಂದು ಕಡೆ ಉಳಿಸ್ಕೊಳ್ಳೋದು, ಅಲ್ಲೊಂದು ಸ್ವಲ್ಪ ಫಸ್ಟ್ ಏಡ್ ಮಾಡೋದು, ಈ ಥರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಮ್ಮಿಡಿಯೇಟಾಗಿ ಮಗುವನ್ನು ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಇಂಡಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆ ಮಗುವಿಗೆ ಆಗಬೇಕಾದ ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಟು ಕೊನೆಗೂ ಕೂಡ ಆ ಮಗುವನ್ನು ಬದುಕುಳಿಸ್ಕೋತಾರೆ. ಸಾವನ್ನು ಗೆದ್ದು ಬಂದಿದ್ದಾನೆ ಸಾತ್ವಿಕ್. 2 ವರ್ಷದ ಮಗು 20 ಗಂಟೆ ಕೊಳವೆ ಬಾವಿಯಲ್ಲಿ ತಲೆ ಕೆಳಗಾಗಿ ಇರ್ತಕ್ಕಂಥದ್ದು ದೊಡ್ಡ, ಅದು ಸಾಮಾನ್ಯದ ಸಂಗತಿ ಅಲ್ಲ. 20 ಗಂಟೆಗಳ ಕಾಲ ಅನ್ನ ನೀರು ಇಲ್ಲದೆ ತಲೆ ಕೆಳಗಾಗಿ ಆ ಮಗು ಅಲ್ಲಿ ಬದುಕಿತ್ತು ಅಂತಂದರೆ ಅದು ನಿಜಕ್ಕೂ ಕೂಡ ಆ ಮಗುಗೆ ದೇವರ ಆಶೀರ್ವಾದ ಇತ್ತು. ಹಾಗಾಗಿ ಸಾವನ್ನು ಗೆದ್ದು ಬಂದಿದ್ದಾನೆ ಸಾತ್ವಿಕ್. ಯಾಕೆಂದರೆ ಇಂಥ ಬೇರೆ ಬೇರೆ ಘಟನೆಗಳನ್ನ ನಾವು ನೆನಪಿಸ್ಕೊಂಡಾಗ ಬೇರೆ ಸಂದರ್ಭಗಳಲ್ಲಿ ಮಗುವನ್ನು ಬದುಕಿಸಿ ತರೋದಕ್ಕಾಗಲೇ ಇಲ್ಲ. ಇದೇ ವಿಜಯಪುರ ಜಿಲ್ಲೆಯಲ್ಲೇ 3 ಘಟನೆ ನಡೆದಿದೆ ಈ ಹಿಂದೆ.
ಬೇರೆ ರಾಯಚೂರಿನಲ್ಲಿ ನೀರಮಾನವಿನಲ್ಲಿ ಆಗಿತ್ತು 2009ರಲ್ಲಿ, ಆಗಲಿಲ್ಲ, ಮಗುವನ್ನು ಬದುಕಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಈಗ 20 ಗಂಟೆಗಳ ಕಾರ್ಯಾಚರಣೆಯ ನಂತರವೂ ಕೂಡ ಆ ಮಗು ಬದುಕಿದೆ. ಮಗುವನ್ನು ಬದುಕಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. NDRF ಮತ್ತು SDRF ತಂಡದವರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಇವಾಗ ಹ್ಯಾಟ್ಸ್ ಆಫ್ ಅವರ ಕಾರ್ಯಾಚರಣೆಗೆ. ಅಷ್ಟು ದೊಡ್ಡದಾದ ಹಳ್ಳವನ್ನು ತೋಡಬೇಕಾದ್ರೆ ಮಗು ಸಿಕ್ಕಾಕೊಂಡಿರೋ ಆ ಪೈಪ್ಗೆ ಏನೂ ಆಗದೆ ಇದ್ದಂಗೆ ನೋಡ್ಕೋಬೇಕು. ಆ ಕೇಸಿಂಗ್ ಪೈಪ್ ಇತ್ತು, ಕೇಸಿಂಗ್ ಪೈಪನ್ನು ಕಟ್ ಮಾಡೋದು ಅಷ್ಟು ದೊಡ್ಡ ಸಣ್ಣ ವಿಚಾರ ಅಲ್ಲ. ಆದರೂ ಎಲ್ಲವನ್ನೂ ಮಾಡಿ ಕೊನೆಗೆ ಮಗುವನ್ನು ಬಹಳ ಬಹಳ ನಾಜೂಕಾಗಿ ಮಗುವನ್ನು ಹೊರಗೆ ತಂದಿದ್ದಾರೆ. ಇದೊಂಥರ ಗ್ರೇಟ್ ರೆಸ್ಕ್ಯೂ ಆಪರೇಷನ್. ಸಮಸ್ತ ಕೋಟಿ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನು ಮಾಡಿದರು, ಸಾತ್ವಿಕ್ ಬದುಕಿ ಬರಲಿ ಅಂತ. ಎಲ್ಲರ ಪ್ರಾರ್ಥನೆ ಇವತ್ತು ಫಲಿಸಿದೆ. ಪ್ರತಿಯೊಬ್ಬರ ಪ್ರಾರ್ಥನೆ ಇದು ಫಲಿಸಿದೆ. ಇಡೀ ನಿನ್ನೆ ರಾತ್ರಿ ಪಾಪ ಮಗು ಆ ಪೈಪ್ನಲ್ಲಿ ತಲೆ ಕೆಳಗಾಗಿದೆ ಅಂತಂದರೆ ಗೊತ್ತಿಲ್ಲ. ನಿಜಕ್ಕೂ ನಾನು ಅದಕ್ಕೆ ಹೇಳಿದ್ದು, ಇದು ದೇವರ ಆಶೀರ್ವಾದ ಇದ್ದೇ ಮೃತ್ಯುವನ್ನು ಗೆದ್ದು ಬಂದಿರೋದು ಮಗು. ಸಾಮಾನ್ಯವಾದ ವಿಚಾರ ಅಲ್ಲ ಇದು. ಆ ಮಗುಗೆ ತುಂಬ ದೊಡ್ಡ ಮಟ್ಟದ ಗಾಯಗಳು ಏನೂ ಆಗಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ಆ ರೀತಿ ಉಲ್ಟಾ ಆದಾಗ ಕಣ್ಣು, ಮೂಗು, ಬಾಯಿ, ಅದರೊಳಗಡೆ ಮಣ್ಣು ಹೋಗೋದು, ಮರಳು ಹೋಗೋದು, ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಬಟ್ ಇದು ಕೇಸಿಂಗ್ ಪೈಪ್ ಒಳಗಡೆ ಮಗು ಇದ್ದಿದ್ದರಿಂದ ಆ ಥರ ಮಣ್ಣು ಗಿಣ್ಣು ಎಲ್ಲ ಏನು ಹೋಗಿಲ್ಲ ಜಾಸ್ತಿ. ತುಂಬ ಹುಷಾರಾಗಿ ಈ ಆಪರೇಷನ್ಸ್ ಮಾಡಿದ್ದಾರೆ, ತುಂಬ ತಾಳ್ಮೆಯಿಂದ ಮಾಡಿದ್ದಾರೆ ಈ ಕೆಲಸವನ್ನು. ಹಾಗಾಗಿ ಇವತ್ತಿನ ದಿನ ಸಾತ್ವಿಕ್ ಸಾವನ್ನು ಗೆದ್ದು ಬಂದಿದ್ದಾನೆ. ಇನ್ನೇನು ತೊಂದರೆ ಇಲ್ಲ. ಒಳ್ಳೆ ಡಾಕ್ಟರ್ಸ್ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಮಗುವನ್ನು ಬದುಕಿಸ್ಕೊಂಡ್ಬಿಡ್ತಾರೆ. ಆ ಮಗುವಿಗೆ ಬೇಕಾದ ಟ್ರೀಟ್ಮೆಂಟ್ ಏನು, ಮೊದಲು ಗ್ಲೂಕೋಸ್ ಕೊಡಬೇಕು. ಯಾಕೆಂದರೆ 18-20 ಅವರಿಂದ ಅದಕ್ಕೇನೂ ಇಲ್ಲ ಫುಡ್ಡು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮೊದಲು ಗ್ಲೂಕೋಸ್ ಕೊಟ್ಬಿಡ್ತಾರೆ ಬಾಡಿಗೆ. ಸಮ್ಮರ್ ಬೇರೆ, ಬಾಡಿ ಡಿಹೈಡ್ರೇಷನ್ ಆಗಿಬಿಟ್ಟಿರುತ್ತೆ, ದೇಹದಲ್ಲಿ ನೀರಿನ ಅಂಶ ಇರಲ್ಲ. ಹಾಗಾಗಿ ಆ ಮಗುವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಎಲ್ಲ ಕೆಲಸಗಳು ಕೂಡ ಮುಕ್ಕಾಲು ಭಾಗ ಮುಗಿದೋಗಿದೆ. 80%, 100% ಮಗುವನ್ನು ಸೇಫ್ ಮಾಡಿ ಕರ್ಕೊಂಡು ಬರ್ತಾರೆ ಹಾಸ್ಪಿಟ್ಲಿಂದ. ಆ್ಯಂಬುಲೆನ್ಸ್ನಲ್ಲಿ ಇಮಿಡಿಯೇಟಾಗಿ ಈಗಾಗಲೇ ಇಂಡಿ ತಾಲೂಕು ಆಸ್ಪತ್ರೆಗೆ ಮಗುವನ್ನು ಶಿಫ್ಟ್ ಮಾಡಿದ್ದಾರೆ. ಆ ಆ್ಯಂಬುಲೆನ್ಸ್ನಲ್ಲೇ ಅದಕ್ಕೆ ಫಸ್ಟ್ ಏಡ್ ಕೊಟ್ಬಿಡ್ತಾರೆ ಮಗುಗೆ. ಇಲ್ಲಿ ತನಕ ಮಗುವನ್ನು ಹೊರ ತೆಗೆಯೋದ್ರ ತನಕ NDRFನವರ ಕೆಲಸ. ಈಗ ಇನ್ನು ಮುಂದಕ್ಕೆ ಮಗುವನ್ನು ಬದುಕುಳಿಸ್ಕೊಳ್ತಕ್ಕಂಥದ್ದು ಡಾಕ್ಟ್ರ್ ಕೆಲಸ. ತುಂಬ ಚಾಲೆಂಜಿಂಗ್ ಜಾಬ್ ಇದೆ. ಇಲ್ಲಿ ತನಕ ಮಾಡಿದ್ದೆ ಚಾಲೆಂಜಿಂಗ್ ಜಾಬ್. ಸೊ ಹಾಗಾಗಿ ಇಂಥ ದುರ್ಘಟನೆಗಳು ನಡೀಬಾರ್ದು. ಬಟ್ ಸ್ಟಿಲ್ ಆ ಮಗುವನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಗಳು ಇವತ್ತು ಫಲ ಕೊಟ್ಟಿದೆ. ನಿನ್ನೆ ಸಾಯಂಕಾಲ 6 ಗಂಟೆ ಸಮಯ ಮನೆ ಮುಂದೆ ಆಟ ಆಡ್ತಾ ಇದ್ದ 2 ವರ್ಷದ ಬಾಲಕ ಸಾತ್ವಿಕ್ ತೆರೆದ ಕೊಳವೆ ಬಾವಿಗೆ ಬಿದ್ದುಬಿಡ್ತಾನೆ. ಆ ಕೊಳವೆ ಬಾವಿಯನ್ನು ಮೊನ್ನೆ ಅಷ್ಟೇ ಕೊರೆಸಿರ್ತಾರೆ ಅವರು, ಅದನ್ನು ಕ್ಲೋಸ್ ಮಾಡಿರಲ್ಲ, ಏನೋ ಮೋಟ್ರ್ ಹಾಕೋದಕ್ಕೆ ಅಂತ ಓಪನ್ ಮಾಡಿದ್ರಂತೆ, ಅದಕ್ಕೆ ಬಿದ್ದುಬಿಡ್ತಾನೆ. ಈ ಸಂದರ್ಭದಲ್ಲಿ ಶುರುವಾದಂತಹ ರಕ್ಷಣಾ ಕಾರ್ಯಾಚರಣೆ ಇಲ್ಲಿಗೆ ಸುಖಾಂತ್ಯ ಆಗಿದೆ. ಈಗ್ಗೆ ಸುಖಾಂತ್ಯವಾಗಿದೆ. ಕೊನೆಗೂ ಸಾವನ್ನು ಗೆದ್ದು ಬಂದಿದ್ದಾನೆ ಸಾತ್ವಿಕ್. ಅಂದುಕೊಂಡಷ್ಟು ಸುಲಭ ಇರಲಿಲ್ಲ.
20-24 ಅಡಿ ತನಕ ಕೊರಿಬೇಕಾಗಿತ್ತು. ಆರಂಭದಲ್ಲಿ JCBಗಳೆಲ್ಲ ಬಹಳ ಬೇಗ ಕೊರೆದು ಹಾಕ್ಬಿಟ್ವು. ಅದನ್ನು ನೋಡ್ತಾ ಇದ್ದಾಗ ನಾವೇನು ಅಂದ್ಕೊಂಡ್ಬಿಟ್ವಿ, ಇನ್ನೊಂದು ಅರ್ಧ ಗಂಟೆ 1 ಗಂಟೆನಲ್ಲಿ ಮಗು ಬದುಕು ಬರುತ್ತೆ ಅಂತ. ಆಮೇಲೆ ಕೊರಿತಾ ನಿಮಗೆ ಬಂಡೆಗಳು ಸಿಗೋದಕ್ಕೆ ಶುರುವಾಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂಡೆನೇ. ಅವ್ರು ನಿಂತಿರೋ ಜಾಗ ಎಲ್ಲ ಬಂಡೆನೇ. ಆ ಬಂಡೆಯನ್ನು ಕೊರೆಯುವಂತಹದ್ದು ಬಹಳ ತ್ರಾಸಿನ ಕೆಲಸ. ಹಾಗಾಗಿ ಬಂಡೆಯನ್ನು ಕೊರೆದಿದ್ದಾರೆ. ಕೊರೆದಾದ ನಂತರ ಪ್ಯಾರಲಲ್ ಆಗಿ ಅಡ್ಡಲಾಗಿ ಇನ್ನೊಂದು ಸುರಂಗವನ್ನು ಕೊರೆದಿದ್ದಾರೆ. ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಮಗುವನ್ನು ಹೊರಗೆ ತಂದಿದ್ದಾರೆ. 20 ಗಂಟೆಗಳು ಸತತವಾಗಿ ನಡೆದಂತಹ ಕಾರ್ಯಾಚರಣೆ. ಕೊನೆಗೂ ಮಗು ಬದುಕು ಬಂದಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಮಗುನ ಬದುಕಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕೆಲಸ ಮಾಡಿದವ್ರು ಎಲ್ರಿಗೂ ಬೇಜಾರೇ ಪಾಪ. ಆದರೆ ಈ ಸರ್ತಿ ಹಾಗಾಗಲಿಲ್ಲ. ಅದೃಷ್ಟ ಸಾತ್ವಿಕ್ ಕಡೆಗಿತ್ತು. ಹಾಗಾಗಿ ಈಗ ಮಗುವನ್ನು ಬದುಕಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಗೂ ಮಗು ಬದುಕಿ ಬಂದಿದೆ. ಆ ಮಗುವನ್ನು ಈಗ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. 2 ಆ್ಯಂಬುಲೆನ್ಸ್ಗಳು ಬೆಳಗ್ಗೆಯಿಂದಲೂ ಕೂಡ ಕಾದು ಕುಳಿತಿತ್ತು. ಈಗ ತೆಗಿತಾರೆ, ಆಗ ತೆಗಿತಾರೆ, ಈಗ ಬಂದ್ಬಿಡುತ್ತೆ ಮಗು, ಆಗ ಬಂದ್ಬಿಡುತ್ತೆ ಅಂತ ಬೆಳಗ್ಗೆಯಿಂದಲೂ ಕುತೂಹಲದಲ್ಲಿ, ಕಾತರದಲ್ಲಿ, ನಿರೀಕ್ಷೆಯಲ್ಲಿದ್ದರು ಜನ. ಬಟ್ ಆ ಸಮಯ ಬರಬೇಕು, ಅದರ ಪ್ರಕಾರ ಈಗ ಆಯಿತು. ಈಗ ಕೆಲವು ನಿಮಿಷಗಳ ಹಿಂದಷ್ಟೇ ಸಾತ್ವಿಕ್ನನ್ನು ಕೊಳವೆ ಬಾವಿಯಿಂದ ಹೊರಗೆ ತೆಗೆದು ಇಮ್ಮಿಡಿಯೇಟಾಗಿ ಆ್ಯಂಬುಲೆನ್ಸ್ನಲ್ಲಿ ಮಗುವನ್ನು ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಯೇ ಆ್ಯಂಬುಲೆನ್ಸ್ನಲ್ಲಿ ಅದಕ್ಕೆ ಫಸ್ಟ್ ಏಡ್ ಮಾಡೋದಕ್ಕೆ ವೈದ್ಯರ ತಂಡ ರೆಡಿಯಾಗಿತ್ತು. ವೈದ್ಯರು ರೆಡಿಯಾದರೂ ಆಗಿ ಕೂತಿದ್ರು. ಮಗುವನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರ ತಾಯಿನೂ ಕೂಡ ಆ್ಯಂಬುಲೆನ್ಸ್ನಲ್ಲೇ ಇದ್ದರು. ಕೊನೆಗೂ ಅವ್ರ ತಂದೆ ತಾಯಿ ಎಲ್ಲರ ಹಾರೈಕೆ, ಅವರ ಬಯಕೆ, ಅವರ ಬೇಡಿಕೆ, ಅವರ ಕನಸು ಕನವರಿಕೆ ಎಲ್ಲವೂ ಕೂಡ ಸಾಕಾರ ಆಗಿದೆ. ಸಾತ್ವಿಕ್ ಸಾವನ್ನು ಗೆದ್ದು ಬಂದಿದ್ದಾನೆ. 2 ವರ್ಷದ ಬಾಲಕ. ಕೊನೆಗೂ ಕೂಡ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಇಂಥ ಸಂದರ್ಭದಲ್ಲಿ ಎಂಥವ್ರ ಕರಳು ಕೂಡ ಚುರುಕನ್ನುತ್ತಾರೆ. 2 ವರ್ಷದ ಮಗು ಈ ಥರ ಬಿದ್ದೋಗಿದೆ ಅಂತಂದರೆ ಇಂಥ ಸಾವುಗಳೆಲ್ಲ ಬರಬಾರ್ದು ಅಂತ. ಹಾಗಾಗಿ ಈಗ ಸದ್ಯಕ್ಕೆ ಆ ಥರದ್ದು ಏನೂ ನಡೆದಿಲ್ಲ. ಮಗು ಹುಷಾರಾಗಿದೆ. ಆ ಮಗುವಿನ ವಿಲ್ ಪವರ್ ತುಂಬ ಚೆನ್ನಾಗಿದೆ. ನಿಜಕ್ಕೂ ಕೂಡ ಆ ಮಗುವಿನ ವಿಲ್ ಪವರ್ 20 ಗಂಟೆ ತಲೆ ಕೆಳಗಾಗಿ ಅನ್ನಾಹಾರಗಳು ಇಲ್ಲದೆ ಆ ಮಗು ಅಲ್ಲಿತ್ತು ಅಂತಂದರೆ ನಿಜಕ್ಕೂ ಕೂಡ ಗ್ರೇಟ್. ನಿನ್ನೆ ಆ ಕ್ಯಾಮ್ರಾಗಳನ್ನು ಇಳಿಬಿಟ್ಟಾಗ ಮಗುವಿನ ಕಾಲು ಆಡ್ತಾ ಇತ್ತು. ಅವಾಗಲೇ ಹೋಪ್ ಇತ್ತು. ಇವತ್ತು ಬೆಳಗ್ಗೆನೂ ಆಡ್ತಾ ಇತ್ತು ಕಾಲುಗಳು. ಸೊ ಹಾಗಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಕೊನೆಗೂ ಕೂಡ ಮಗು ಬದುಕುಳಿದಿದೆ. ಈಗ ಮಗುವನ್ನು ಕರ್ಕೊಂಡು ಆ್ಯಂಬುಲೆನ್ಸ್ನಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. NDRF ಮತ್ತು STRF ತಂಡದವರ ಕಾರ್ಯಾಚರಣೆ ಶ್ಲಾಘನೀಯವಾದ ಕಾರ್ಯಾಚರಣೆ. ಯಾರು ಎಷ್ಟೇ ಆತರ ಪಟ್ಟರೂ ಕೂಡ ಅವರು ನಿಧಾನವಾಗಿ ಮಗುಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಆ ಮಗುವನ್ನು ಬದುಕುಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮುಖಾಂತರ 2 ವರ್ಷದ ಸಾತ್ವಿಕ್ ಸಾವನ್ನು ಗೆದ್ದು ಬಂದಿದ್ದಾನೆ. ಒಂಥರ ಎಲ್ಲವೂ ಕೂಡ ಸುಖಾಂತ್ಯವಾಗಿದೆ. ಹ್ಯಾಪಿ ಎಂಡಿಂಗ್. 20 ಗಂಟೆಗಳ ಕಾರ್ಯಾಚರಣೆ ಯಶಸ್ವಿ ಆಗಿದೆ. ವಿಜಯಪುರದ ಇಂಡಿ ತಾಲೂಕಿನಲ್ಲಿ ಒಂದು ಊರು, ಅಲ್ಲೊಂದು ಕುಗ್ರಾಮ ಅದು ಆ್ಯಕ್ಚುಲಿ. ಇವ್ರ ಜಮೀನಲ್ಲಿ ನೀರು ಬರಲಿ ಅಂತ 170 ಅಡಿ ನೀರು ಬಾವಿ ಕೊರೆಸಿದ್ರಂತೆ. ಬೋರು ನೀರು ಸಿಕ್ಕಿದೆ. ಮೋಟ್ರು ಫಿಕ್ಸ್ ಮಾಡಬೇಕು ಅಂತ ಅದನ್ನು ಓಪನ್ ಮಾಡಿಬಿಟ್ಟಿದ್ರಂತೆ. ಸಾಯಂಕಾಲ 6 ಗಂಟೆ ಟೈಮಲ್ಲಿ ಮಗು ಹೋಗಿ ಬಿದ್ದುಬಿಟ್ಟಿದೆ, ನೋಡಿಲ್ಲ. ಹಾಗಾಗಿ ನಿನ್ನೆಯಿಂದ ಇಲ್ಲಿ ತನಕ ಈ ಕಾರ್ಯಾಚರಣೆ ನಡೆದಿದೆ. ಸೊ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಕೊನೆಗೂ ಕೂಡ ಮಗುವನ್ನು ಬದುಕುಳಿಸೋದ್ರಲ್ಲಿ ಸಫಲರಾಗಿದ್ದಾರೆ. 20 ಗಂಟೆಗಳ ಯಶಸ್ವಿ ಕಾರ್ಯಾಚರಣೆ. ಹಾಗೆ ನೋಡೋಕೋರೆ ಕರ್ನಾಟಕದಲ್ಲಿ ಈ ಹಿಂದೆ ನಡೆದಂತಹ ಕೊಳವೆ ಬಾವಿ ದುರಂತದಲ್ಲಿ ಸಾವುಗಳೇ ಜಾಸ್ತಿ ಆಗಿದ್ದಿದ್ದು. ವಿಜಯಪುರದಲ್ಲೇ 3, ವಿಜಯಪುರ ಜಿಲ್ಲೆಯಲ್ಲೇ 3 ಕಡೆ ಆಗಿದೆ. ರಾಯಚೂರಿನ ನೀರಮಾನ್ವಿನಲ್ಲಿ ಒಂದು ನಡೆದಿತ್ತು. ಸೊ ಈ ಸರ್ತಿ ಮಾತ್ರ ಆ ಥರದ ಎಡವಟ್ಟುಗಳಾಗದ ಹಾಗೆ ಅವರು ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ.